ನಿಮ್ಮ ಶತ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಯೋಚನೆಗಳೇ ನಿಮ್ಮ ನಿಜವಾದ ಶತ್ರುಗಳಾಗಿವೆ. ನಿಮ್ಮ ಯೋಚನೆಗಳೇ ನಿಮ್ಮನ್ನು ಶ್ರೀಮಂತರಾಗದಂತೆ ತಡಿತಾ ಇವೆ. ನಿಮ್ಮ ಯೋಚನೆಗಳೇ ನಿಮ್ಮನ್ನು ಸಕ್ಸಸ್ಫುಲ್ ಆಗದಂತೆ ತಡಿತಾ ಇವೆ. ನಿಮ್ಮ ಪುವರ್ ಥಾಟ್ಸ್ಗಳಿಂದಲೇ ನೀವು ಪುವರ್ ಆಗಿ ನಿಮ್ಮ ಲೈಫಲ್ಲಿ ಹಿಂದೆ ಉಳಿತಾ ಇದ್ದೀರಾ. ಹೌದು ಗೆಳೆಯರೇ, ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ರಿಚ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಕ್ಷಣದಿಂದಲೇ ಬಡವರಂತೆ ಯೋಚಿಸುವುದನ್ನು ನಿಲ್ಲಿಸಿ. ಎಲ್ಲಿ ತನಕ ನೀವು ಪುವರ್ ಮೈಂಡ್ಸೆಟ್ನೊಂದಿಗೆ ಪುವರ್ ಆಗಿ ಯೋಚನೆ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ನೀವು ಪುವರ್ ಆಗೇ ಇರ್ತೀರಾ. ಯಾವಾಗ ನೀವು ರಿಚ್ ಮೈಂಡ್ಸೆಟನ್ನು ಬೆಳೆಸ್ಕೊಂಡ್ಬಿಟ್ಟು ರಿಚ್ ಆಗಿ ಥಿಂಕ್ ಮಾಡ್ತೀರೋ ಆವಾಗಷ್ಟೇ ನೀವು ರಿಚ್ ಆಗೋಕ್ಕೆ ಸಾಧ್ಯ ಇದೆ, ಇಲ್ಲ ಅಂತಂದರೆ ಇಲ್ಲ. ಅದಕ್ಕಾಗಿ ಇವತ್ತಿನಿಂದಲೇ ನೀವು ಬಡವರಂತೆ ಯೋಚಿಸುವುದನ್ನು ನಿಲ್ಲಿಸಿ. ನಿಮ್ಮ ಪುವರ್ ಥಾಟ್ಸ್ಗಳು ನಿಮ್ಮ ಸಕ್ಸಸ್ಸನ್ನು ಲಾಕ್ ಮಾಡ್ತಾ ಇವೆ, ಬ್ಲಾಕ್ ಮಾಡ್ತಾ ಇವೆ. ಅದಕ್ಕಾಗಿ ಈ ಕ್ಷಣದಿಂದಲೇ ಇವತ್ತಿನಿಂದಲೇ ನಿಮ್ಮ ಥಿಂಕಿಂಗ್ ಪ್ಯಾಟರ್ನಲ್ಲಿ ಈ 7 ಬದಲಾವಣೆಗಳನ್ನು ಮಾಡಿಕೊಳ್ಳಿ. ನಂಬರ್ 1, ಮನಿ ಈಸ್ ಬ್ಯಾಡ್ ಟು ಮನಿ ಈಸ್ ಗುಡ್ ಆ್ಯಂಡ್ ಮೋಸ್ಟ್ ಎಸೆನ್ಷಿಯಲ್. ಮನಿ ಈಸ್ ಬ್ಯಾಡ್, ಹಣ ಕೆಟ್ಟದ್ದಾಗಿದೆ, ಹಣ ಒಳ್ಳೆಯದಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ರೀತಿ ಯೋಚಿಸುವುದನ್ನು ಮೊದಲು ನಿಲ್ಲಿಸಿ. ಹಣ ಕೆಟ್ಟದ್ದಾಗಿದೆ ಅಂಥೇಳಿ ಯೋಚಿಸುವ ಬದಲು ನೀವು ಮನಿ ಈಸ್ ಗುಡ್ ಆ್ಯಂಡ್ ಮೋಸ್ಟ್ ಎಸೆನ್ಷಿಯಲ್ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಹಣ ಒಳ್ಳೆಯದಾಗಿದೆ, ಹಣ ತುಂಬಾ ಮುಖ್ಯವಾಗಿದೆ, ಹಣ ಇಲ್ಲ ಅಂತಂದರೆ ಬದುಕೋಕ್ಕಾಗಲ್ಲ. ನಾವು ಸಕ್ಸಸ್ಫುಲ್ಲಾಗಿ ಸುಖವಾಗಿ ಬದುಕಬೇಕಪ್ಪ ಅಂತಂದರೆ ನಮ್ಮ ಹತ್ರ ಹಣ ಇರಲೇಬೇಕು. ದುಡ್ಡಿದ್ರೇ ದುನಿಯಾ ಅಂಥೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಹಣವನ್ನು ಪ್ರೀತಿಸಿ, ಗೌರವಿಸಿ, ಹಣದ ಮಹತ್ವವನ್ನು ಸರಿಯಾಗಿ ತಿಳ್ಕೊಳ್ಳಿ. ನಂಬರ್ 2, ಐ ಕಾಂಟ್ ಅಫೋರ್ಡ್ ಇಟ್ ಟು ಹೌ ಕ್ಯಾನ್ ಐ ಅಫೋರ್ಡ್ ಇಟ್. ಒಂದು ವೇಳೆ ನಿಮಗೆ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದಾಗ ಖರೀದಿಸಬೇಕು ಅಂತ ಅನಿಸ್ತಪ್ಪ ಅಂತಂದರೆ ಆವಾಗ ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂತಂದರೆ ಇದು ನನ್ನಿಂದ ಖರೀದಿ ಮಾಡೋಕ್ಕಾಗಲ್ಲ ಅಂಥೇಳಿ ಬಿಟ್ಬಿಟ್ಟು ಕೊರಗೋಕ್ಕೆ ಹೋಗಬೇಡಿ. ಉದಾಹರಣೆಗಾಗಿ ನಿಮಗೆ ಐಫೋನ್ ತೊಗೋಬೇಕು, ಕಾರ್ ತೊಗೋಬೇಕು, ಮನೆ ತೊಗೋಬೇಕು ಅಥವಾ ಬೇರೆ ಇನ್ಯಾವುದೇ ವಸ್ತು ತೊಗೋಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಸಫಿಷಿಯೆಂಟ್ ಬಜೆಟ್ ಇಲ್ಲ ಅಂತಂದಾಗ ಐ ಕಾಂಟ್ ಅಫೋರ್ಡ್ ಇಟ್ ಅಂಥೇಳಿ ಬಿಟ್ಟು ಕೊರಗೋಕ್ಕೆ ಹೋಗಬೇಡಿ. ಇದರ ಬದಲಿಗೆ ನೀವು ಹೌ ಕ್ಯಾನ್ ಐ ಅಫೋರ್ಡ್ ಇಟ್ ಅಂತೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಸದ್ಯಕ್ಕೆ ನನ್ನ ಹತ್ರ ಬಜೆಟ್ ಇಲ್ಲ, ಆದರೆ ಇಷ್ಟು ಬಜೆಟನ್ನು ನಾನು ಹೇಗೆ ಅರೇಂಜ್ ಮಾಡಬಲ್ಲೆ? ನನಗೆ ಈ ಕಾರ್ ಇಷ್ಟ ಆಗಿದೆ, ನನ್ನ ವೈಫಿಗೂ ಕೂಡ ಈ ಕಾರ್ ಇಷ್ಟ ಆಗಿದೆ, ಈ ಕಾರಿನ ಬೆಲೆ ಇಷ್ಟಿದೆ, ಸೊ ಇಷ್ಟು ಹಣ ನನ್ನ ಹತ್ರ ಬರಬೇಕಪ್ಪ ಅಂತಂದರೆ ನಾನು ಎಷ್ಟು ದುಡಿಬೇಕು, ಎಷ್ಟು ಅವರ್ ಎಕ್ಸ್ಟ್ರಾ ಕೆಲಸ ಮಾಡಬೇಕು, ನನಗೆ ಏನಾದರೂ ಪಾಸಿಬಿಲಿಟಿಗಳು ಇವೆನಾ, ನಾನು ನನ್ನ ಜಾಬಲ್ಲಿ ಪ್ರಮೋಷನ್ ತೊಗೋಬೋದಾ, ಇಲ್ಲವೇ ಸ್ಕಿಲ್ಗಳನ್ನು ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ಗಳನ್ನು ಜನ್ರೇಟ್ ಮಾಡ್ಬೋದಾ, ಏನು ಮಾಡಿ ನಾನು ಇಷ್ಟು ಹಣವನ್ನು ಹೊಂದಿಸಬಲ್ಲೆ ಮತ್ತು ಈ ಕಾರನ್ನು ತೆಗೆದುಕೊಳ್ಳಬಲ್ಲೆ ಅಂಥೇಳಿ ನೀವು ಯೋಚನೆ ಮಾಡಬೇಕು. ಸೊ ನೀವು ಯೋಚನೆ ಮಾಡಿದಾಗಲೇ ತಾನೇ ನಿಮಗೆ ದಾರಿಗಳು ಸಿಗ್ತವೆ. ನೀವು ಯೋಚನೆ ಮಾಡದೆ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಬಿಟ್ರೆ ಅದು ಯಾವತ್ತೂ ಕೂಡ ಸಾಧ್ಯನೇ ಆಗಲ್ಲ. ನೀವು ಆಸೆ ಪಟ್ಟಂತೆ ಪ್ಲ್ಯಾನಿಂಗ್ ಮಾಡಿ ಕೆಲಸ ಮಾಡಿದರೆ ನೀವು ಎಲ್ಲವನ್ನು ಕೂಡ ಖರೀದಿಸ್ಬೋದು. ಅದಕ್ಕಾಗಿ ನಿಮ್ಮ ಥಿಂಕಿಂಗ್ ಪ್ಯಾಟರ್ನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳೋಕ್ಕೆ ಶುರು ಮಾಡಿ. ಚೇಂಜ್ ನಂಬರ್ 3, ಐ ಡೋಂಟ್ ಹ್ಯಾವ್ ದ್ಯಾಟ್ ಟು ಐ ವಿಲ್ ಯೂಸ್ ವಾಟ್ ಐ ಹ್ಯಾವ್. ನನ್ನ ಹತ್ರ ಏನಿಲ್ಲ ಅಂಥೇಳಿ ನೋಡ್ಕೊಂಡ್ಬಿಟ್ಟು ಕೊರಗುವ ಬದಲು ನನ್ನ ಹತ್ರ ಏನಿದೆನೋ ಅದನ್ನು ನಾನು ಸರಿಯಾಗಿ ಬಳಸಿಕೊಳ್ಳುವೆ ಅನ್ನೋ ಒಂದು ಮೈಂಡ್ಸೆಟ್ಟನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ಉದಾಹರಣೆಗಾಗಿ ನಿಮಗೆ ಲಾಗಿಂಗ್ ಮಾಡೋದಿದೆ ಅಂತ ಅಂದ್ಕೊಳ್ಳಿ, ಆದರೆ ನಿಮ್ಮ ಹತ್ರ ಕ್ಯಾಮ್ರಾ ಇಲ್ಲ. ಆದರೆ ಬೇರೆ ಯಾವುದೋ ಒಂದು ಹುಡುಗಿ ಹತ್ರ ಕ್ಯಾಮ್ರಾ ಇದೆ, ಗಿಂಬಲ್ ಇದೆ, ಮೈಕ್ ಇದೆ, ಎಲ್ಲವೂ ಕೂಡ ಇದೆ. ಸೊ ಅವಳನ್ನು ನೋಡಿಬಿಟ್ಟು ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಗಿಂಬಲ್ ಇಲ್ಲ, ಮೈಕ್ ಇಲ್ಲ, ಅದಕ್ಕಾಗಿ ನನಗೆ ಲಾಗಿಂಗ್ ಮಾಡೋಕ್ಕಾಗಲ್ಲ ಅಂಥೇಳಿ ಕೊರಗ್ತಾ ಕುಂತ್ರೆ ಇದು ನಿಮ್ಮ ಬೌದ್ಧಿಕ ದಿವಾಳಿತನ ಆಗತ್ತೆ, ಮೂರ್ಖತನ ಆಗತ್ತೆ. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂಥೇಳಿ ಕೊರಗೋ ಬದಲಿ, ನೆಪ ಹೇಳೋ ಬದಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನನ್ನ ಹತ್ರ ಏನಿದೆನೋ ಅದನ್ನು ನಾನು ಬಳಸಿಕೊಂಡು ಕೆಲಸ ಮಾಡುವೆ ಅಂಥೇಳಿ ಯೋಚಿಸಬೇಕು. ನನ್ನ ಹತ್ರ ಕ್ಯಾಮ್ರಾ ಇಲ್ದಿದ್ರೆ ಏನಾಯಿತು, ನನ್ನ ಹತ್ರ ಚೆನ್ನಾಗಿರುವ ಸ್ಮಾರ್ಟ್ಫೋನ್ ಇದೆಯಲ್ಲ, ನಾನು ಈ ಸ್ಮಾರ್ಟ್ಫೋನ್ನಿಂದಲೇ ಲಾಗಿಂಗನ್ನು ಸ್ಟಾರ್ಟ್ ಮಾಡುವೆ, ಚಾನಲ್ ಮೊನಿಟೈಸ್ ಆಗುತ್ತೆ, ಅಲ್ಲಿಂದ ದುಡ್ಡು ಬರುತ್ತೆ, ಆವಾಗ ನಾನು ಕ್ಯಾಮ್ರಾವನ್ನು, ಗಿಂಬಲನ್ನು, ಡ್ರೋನನ್ನು ಎಲ್ಲವನ್ನು ಖರೀದಿ ಮಾಡುವೆ. ಈ ರೀತಿ ನೀವು ಯೋಚನೆ ಮಾಡೋದನ್ನು ಶುರು ಮಾಡಬೇಕು. ನೆಗೆಟಿವ್ ಆಗಿ ಯೋಚಿಸುವ ಬದಲಿ ಪಾಸಿಟಿವ್ ಆಗಿ ಯೋಚಿಸಬೇಕು. ಪ್ರಾಬ್ಲಮ್ ಎಲ್ಲಿದೆ ಅನ್ನೋದನ್ನು ಹುಡುಕುವ ಬದಲಿ ನಿಮಗೆ ಎಲ್ಲಿ ಅಪಾರ್ಚುನಿಟಿ ಇದೆ ಅನ್ನೋದನ್ನು ನೀವು ಹುಡುಕೋಕ್ಕೆ ಶುರು ಮಾಡಬೇಕು. ಚೇಂಜ್ ನಂಬರ್ 4, ವಾಟ್ ಇಫ್ ಐ ಫೇಲ್ ಟು ವಾಟ್ ಇಫ್ ಐ ಸಕ್ಸೀಡ್.
ನೀವು ಯಾವುದಾದ್ರೂ ಒಂದು ಹೊಸ ಕೆಲಸ ಮಾಡುವಾಗ, ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡುವಾಗ ಅಥವಾ ಬಿಸ್ನೆಸ್ಸನ್ನು ಶುರು ಮಾಡುವಾಗ, ಯೂಟ್ಯೂಬ್ ಚಾನಲನ್ನು ಶುರು ಮಾಡಬೇಕು ಅಂತ ಅನ್ನಿಸಿದಾಗ ನಾನು ಫೇಲ್ ಆದರೆ ಏನು ಅಂಥೇಳಿ ಹೆದರಕ್ಕೆ ಹೋಗಬೇಡಿ. ನೀವು ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟುಬಿಟ್ಟು ಹೊಸದಾಗಿ ಏನನ್ನೇ ಮಾಡೋಕ್ಕೆ ಹೋದರೂ ಕೂಡ ನಿಮಗೆ ಭಯ ಆಗೇ ಆಗತ್ತೆ. ನಿಮಗೆ ಸೋಲಿನ ಭಯ ಕಾಡತ್ತೆ, ಜನ ಏನು ಅನ್ಕೊತಾರೋ ಅನ್ನೋ ಭಯ ಕಾಡತ್ತೆ. ಸೊ ಎಲ್ರಿಗೂ ಈ ಭಯ ಕಾಡತ್ತೆ. ಆದರೆ ನೀವು ಭಯಕ್ಕೆ ಹೆದರಿ ಶುರುನೇ ಮಾಡದಿದ್ದರೆ ನೀವು ಆರ್ಡಿನರಿಯಾಗೇ ಉಳಿದು ಬಿಡ್ತೀರ. ಅದಕ್ಕಾಗಿ ನೀವು ನಾನು ಶುರು ಮಾಡಿ ಫೇಲ್ ಆದರೆ ಏನು ಅಂಥೇಳಿ ಹೆದರೋ ಬದಲಿ ನಾನು ಶುರು ಮಾಡಿದರೆ ಸಕ್ಸಸ್ಫುಲ್ ಆದರೆ ಏನು ಅಂಥೇಳಿ ಯೋಚಿಸಿ. ವಾಟ್ ಇಫ್ ಐ ಸಕ್ಸೀಡ್? ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆಗಿಬಿಟ್ರೆ ನನಗೆ ಏನೇನೆಲ್ಲ ಸಿಗತ್ತೆ? ನೇಮ್ ಸಿಗತ್ತೆ, ಫೇಮ್ ಸಿಗತ್ತೆ, ದುಡ್ಡು ಸಿಗತ್ತೆ, ಜನರ ಸಪೋರ್ಟ್ ಸಿಗತ್ತೆ, ಎಲ್ಲ ಆಸೆಗಳನ್ನು ಕೂಡ ನನಸಾಗಿಸಿಕೊಳ್ಬೋದು. ಈ ರೀತಿ ಯೋಚನೆ ಮಾಡಿ. ಬಿಸ್ನೆಸ್ ಫೇಲ್ ಆದರೆ ಅಂಥೇಳಿ ಯೋಚನೆ ಮಾಡುವ ಬದಲಿ ನನ್ನ ಬಿಸ್ನೆಸ್ ಸಕ್ಸಸ್ಫುಲ್ ಆದರೆ ನನಗೆ ಇಷ್ಟೆಲ್ಲ ಸಿಗತ್ತೆ, ಈ ಥರ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಅಂದಾಗಲೇ ನೀವು ಹೊಸ ಸಂಗತಿಗಳನ್ನು ಕಲಿತೀರಾ, ಹೊಸ ಹೊಸ ಕೆಲಸಗಳನ್ನು ಶುರು ಮಾಡ್ತೀರಾ, ಹೊಸ ಸಂಗತಿಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಮತ್ತು ಗ್ರೇಟ್ ಸಂಗತಿಗಳನ್ನು ಅಚೀವ್ ಕೂಡ ಮಾಡ್ತೀರಾ. ಚೇಂಜ್ ನಂಬರ್ 5, ಐ ಡೋಂಟ್ ಹ್ಯಾವ್ ಟ್ಯಾಲೆಂಟ್ ಟು ಐ ವಿಲ್ ಲರ್ನ್ ಸ್ಕಿಲ್ಸ್. ನಿಮ್ಮ ಕಣ್ಣಿಗೆ ಯಾರಾದರೂ ಫೇಮಸ್ ಆಗಿರುವ, ಸಕ್ಸಸ್ಫುಲ್ ಆಗಿರುವ, ರಿಚ್ ಆಗಿರುವ ವ್ಯಕ್ತಿ ಬಿದ್ದರೆ ನಿಮ್ಮ ತಲೆಯಲ್ಲಿ ಮೊದಲ ಥಾಟ್ ಏನು ಬರುತ್ತಪ್ಪ ಅಂತಂದರೆ ಐ ಡೋಂಟ್ ಹ್ಯಾವ್ ಅ ಟ್ಯಾಲೆಂಟ್, ನನ್ನ ಹತ್ರ ಟ್ಯಾಲೆಂಟೇ ಇಲ್ಲ ಅನ್ನೋ ಥಾಟ್ ಬರುತ್ತೆ. ಇದು ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಯಾರೂ ಕೂಡ ಹುಟ್ಟುವಾಗ ಐನ್ಸ್ಟೀನ್ ಆಗಿ ಹುಟ್ಟಲ್ಲ. ಎಲ್ಲರೂ ಕೂಡ ಹುಟ್ಟುವಾಗ ನಾರ್ಮಲ್ ಆಗಿಯೇ ಹುಟ್ಟುತ್ತಾರೆ. ಎಜುಕೇಷನನ್ನು ಪಡ್ಕೊತಾರೆ, ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊತಾರೆ, ಅದಾದ ನಂತರ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾರೆ, ಅದಾದ ನಂತರ ಪರ್ಫಾರ್ಮ್ ಮಾಡ್ತಾರೆ, ಫೇಮಸ್ ಆಗ್ತಾರೆ, ಸಕ್ಸಸ್ಫುಲ್ ಆಗ್ತಾರೆ, ರಿಚ್ ಆಗ್ತಾರೆ. ಸೊ ನೀವು ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಅಂಥೇಳಿ ಕೊರಗುವ ಬದಲಿ ನಾನು ಕೂಡ ಸ್ಕಿಲ್ಗಳನ್ನು ಕಲಿಯುವೆ, ಪ್ರಾಕ್ಟೀಸ್ ಮಾಡುವೆ, ಕೆಲಸ ಮಾಡುವೆ, ಅದಾದ ನಂತರ ಪರ್ಫಾರ್ಮ್ ಮಾಡುವೆ, ನಾನು ಕೂಡ ಫೇಮಸ್ ಆಗುವೆ, ನಾನು ಕೂಡ ಸಕ್ಸಸ್ಫುಲ್ ಆಗುವೆ ಅಂಥೇಳಿ ಯೋಚನೆ ಮಾಡಬೇಕು. ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಅನ್ನೋ ಬದಲಿ ನಾನು ಕೂಡ ಸ್ಕಿಲ್ಗಳನ್ನು ಕಲಿಯುವೆ, ಪ್ರಾಕ್ಟೀಸ್ ಮಾಡುವೆ, ಪರ್ಫಾರ್ಮ್ ಮಾಡುವೆ ಅಂಥೇಳಿ ನೀವು ಯೋಚಿಸೋಕೆ ಶುರು ಮಾಡಬೇಕು. ಚೇಂಜ್ ನಂಬರ್ 6, ಐ ವಾಂಟ್ ಫ್ರೀ ಟು ಐ ವಿಲ್ ಅರ್ನ್ ಇಟ್. ನನಗೆಲ್ಲ ಕೂಡ ಫ್ರೀಯಾಗಿಯೇ ಬೇಕು. ನನಗೆ ಎಜುಕೇಷನ್ ಕೂಡ ಫ್ರೀಯಾಗಿ ಬೇಕು, ಫ್ರೀಯಾಗಿ ಬಟ್ಟೆ ಬೇಕು, ಫ್ರೀಯಾಗಿ ಸವಲತ್ತುಗಳು ಬೇಕು, ಫ್ರೀಯಾಗಿ ಕಾರ್ ಬೇಕು, ಫ್ರೀಯಾಗಿ ಮನೆ ಬೇಕು, ಫ್ರೀಯಾಗಿ ಅದು ಬೇಕು, ಇದು ಬೇಕು, ಫ್ರೀಯಾಗಿ ಸ್ನೇಹ ಪ್ರೀತಿ ಸಂಬಂಧಗಳು ಬೇಕು, ಫ್ರೀಯಾಗಿ ಸೆಕ್ಸ್ ಬೇಕು ಅಂತೆಲ್ಲ ಯೋಚನೆ ನೀವು ಮಾಡ್ತಾ ಇದ್ದರೆ ಇದು ನಿಮ್ಮ ಬೆಗ್ಗರ್ ಮೆಂಟ್ಯಾಲಿಟಿಯ ಸಂಕೇತವಾಗಿದೆ. ನೀವು ಫ್ರೀಯಾಗಿ ಬೇಕು ಅನ್ನೋ ಒಂದು ಯೋಚನೆಯನ್ನು ನಿಮ್ಮ ತಲೆಯಿಂದ ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕು. ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗತಿಗಳನ್ನು ಫ್ರೀಯಾಗೇ ಕೊಟ್ಬಿಟ್ಟು ಜನರನ್ನು ಹಾಳು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ತನ್ನದೇ ಆದಂತಹ ಒಂದು ಬೆಲೆ ಇರುತ್ತೆ. ನೀವು ಆ ಬೆಲೆಯನ್ನು ಕೊಟ್ಟು ಖರೀದಿಸಿದರೆ ಮಾತ್ರ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ, ಶ್ರೀಮಂತರಾಗ್ತೀರಾ. ಅದನ್ನು ಬಿಟ್ಟುಬಿಟ್ಟು ಫ್ರೀಯಾಗೇ ಬೇಕು ಅಂಥೇಳಿ ಫ್ರೀ ಸಂಗತಿಗಳನ್ನು ತೊಗೊಂಡ್ರೆ ಕೊಟ್ಟವ್ರಿಗೇನು ಲಾಸ್ ಇಲ್ಲ, ತೊಗೊಂಡವ್ರು ನೀವಿರ್ತೀರಲ್ಲ, ನೀವೇ ಬರ್ಬಾದಾಗ್ತೀರಾ, ನೀವೇ ದಿವಾಳಿ ಆಗ್ತೀರಾ, ನೀವೇ ನಿಮ್ಮ ಗ್ರೋತನ್ನು, ಸಕ್ಸಸ್ಸನ್ನು ನಿಮ್ಮ ಕೈಯಾರೆ ಕೊಲೆ ಮಾಡ್ತೀರಾ. ಅದಕ್ಕಾಗಿ ನನಗೆಲ್ಲವೂ ಕೂಡ ಫ್ರೀಯಾಗಿ ಬೇಕು ಅಂಥೇಳಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇದರ ಬದಲಿಗೆ ನೀವು ಐ ವಿಲ್ ಅರ್ನ್ ಇಟ್, ನನಗೇನು ಬೇಕೋ ಅದನ್ನು ನಾನು ಗಳಿಸುವೆ, ಸಂಪಾದಿಸುವೆ ಅಂಥೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ನನಗೆ ಮನೆ ಬೇಕು, ಕಾರ್ ಬೇಕು, ಬೈಕ್ ಬೇಕು, ಐಫೋನ್ ಬೇಕು, ಅದು ಬೇಕು, ದುಡ್ಡು ಬೇಕು, ಬಟ್ಟೆ ಬೇಕು, ಸ್ನೇಹ ಪ್ರೀತಿ ಸಂಬಂಧಗಳು ಬೇಕು. ಸೊ ಇವುಗಳನ್ನೆಲ್ಲವನ್ನು ನಾನು ಸಂಪಾದಿಸುವೆ. ನಾನು ಸಂಪಾದಿಸಿ ನನಗೇನು ಬೇಕೋ ಅದನ್ನು ಪಡೆದುಕೊಳ್ಳುವೆ. ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ, ಆದರೆ ಒಂದಲ್ಲ ಒಂದಿನ ನಾನು ಎಲ್ಲವನ್ನು ಕೂಡ ಸಂಪಾದಿಸಿ ನನಗೇನು ಬೇಕೋ ಅದನ್ನು ಪಡೆದುಕೊಳ್ಳುವೆ. ಯಾರ ಹತ್ರನೂ ಕೂಡ ಕೈ ಚಾಚಲ್ಲ. ಈ ಒಂದು ಮೈಂಡ್ಸೆಟ್ಟನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಿ. ಆವಾಗ ನೋಡಿ ನೀವು ಎಷ್ಟೊಂದು ಕಾನ್ಫಿಡೆಂಟಾಗಿ, ರಿಸ್ಪೆಕ್ಟ್ಫುಲ್ಲಾಗಿ ಬದುಕ್ತೀರಾ ಅಂಥೇಳಿ. ಚೇಂಜ್ ನಂಬರ್ 7 ಆ್ಯಂಡ್ ಲಾಸ್ಟ್, ಐ ಆಮ್ ಅಲೋನ್ ಟು ಐ ಆಮ್ ಇನಫ್ ಫಾರ್ ಮೀ. ನಾನು ಒಬ್ಬಂಟಿಯಾಗಿರುವೆ, ಯಾರೂ ಕೂಡ ನನಗೆ ನನ್ನ ಲೈಫಲ್ಲಿ ಮುಂದೆ ಹೋಗೋಕ್ಕೆ ಸಹಾಯ ಮಾಡ್ತಿಲ್ಲ ಅಂಥೇಳಿ ಕೊರಗುವ ಬದಲು, ಈ ರೀತಿಯಾಗಿ ಯೋಚನೆ ಮಾಡುವ ಬದಲು ಐ ಆಮ್ ಇನಫ್ ಫಾರ್ ಮೀ, ನನಗೋಸ್ಕರ ನಾನು ಸಫಿಸಿಯೆಂಟ್ ಆಗಿರುವೆ, ಸದ್ಯಕ್ಕೆ ನಾನು ನನ್ನನ್ನು ಮೊದಲು ಪ್ರೀತಿಸುವೆ, ನನ್ನ ಮೇಲೆ ಕೆಲಸ ಮಾಡುವೆ, ನನ್ನ ಲೈಫನ್ನು ಬಿಲ್ಡ್ ಮಾಡುವೆ, ಅದಾದ ನಂತರ ಬಟರ್ಫ್ಲೈಗಳು ತಾನಾಗೇ ಬರ್ತವೆ ಅಂತ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ನೀವೇನಾದರೂ ಈ 7 ಥಿಂಕಿಂಗ್
ಪ್ಯಾಟರ್ನ್ಗಳನ್ನು ನಿಮ್ಮಲ್ಲಿ ಬೆಳೆಸ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನೀವು ಸಕ್ಸಸ್ಫುಲ್ ಆಗ್ತೀರಾ ಮತ್ತು ರಿಚ್ ಆಗ್ತೀರಾ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತೆ ಸಿಗುವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.